ನಮಸ್ಕಾರ ಸ್ನೇಹಿತರೆ, ಕಲ್ಕಿ ಮೂವಿಯ ರಿಲೀಸ್ ಡೇಟ್ ಇನ್ನೇನು ಹತ್ರ ಬರ್ತಾ ಇದೆ. ಈಗ ಈ ಮೂವಿಯ ಕತೆಗೆ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ವಿಷಯಗಳು ನಮಗೆ ಗೊತ್ತಾಗ್ತಾ ಇದೆ. ವೈಜಯಂತಿ ಮೂವೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕಲ್ಕಿ ಮೂವಿ ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು ಮೂವಿಯ ಬಗ್ಗೆ ಹೇಳಿರುವಂತ ಒಂದೆರಡು ವಿಡಿಯೋಸ್ ನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋಸ್ ಅಲ್ಲಿ ನಾಗ್ ಅಶ್ವಿನ್ ಅವರು ಮೂವಿಯ ಬಗ್ಗೆ ಏನೇನ್ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಮತ್ತೆ ಕಲ್ಕಿ ಮೂವಿ ನೋಡಿ ಆದ್ಮೇಲೆ ಸೆನ್ಸಾರ್ ಬೋರ್ಡ್ ಅವರು ಏನಂದ್ರು ಅಂತ ಕೂಡ ಇದೇ ವಿಡಿಯೋ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಈ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾಗ್ ಅಶ್ವಿನ್ ಅವರು ಮಾತಾಡಿರೋ ಈ ಎರಡು ವಿಡಿಯೋ ಅಲ್ಲಿ ಮೂವಿಯ ಮೇಕಿಂಗ್ ಗೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಸಣ್ಣ ಸಣ್ಣ ಕ್ಲಿಪ್ಸ್ ನ ಆಡ್ ಮಾಡಿದ್ದಾರೆ. ಜೊತೆಗೆ ಟ್ರೇಲರ್ ಮತ್ತೆ ಬೇರೆ ಬೇರೆ ಗ್ಲಿಮ್ಸ್ ಅಲ್ಲಿ ಒಂದಷ್ಟು ಸೀನ್ಸ್ ನ ತೋರಿಸಿದ್ರಲ್ಲ, ಆ ಸೀನ್ಸ್ ನ ಬಿಟ್ಟು ಇನ್ನ ಎಕ್ಸ್ಟ್ರಾ ಸೀನ್ಸ್ ನ ಈ ಎರಡು ವಿಡಿಯೋಸ್ ಅಲ್ಲಿ ಅಲ್ಲಲ್ಲಿ ತೋರಿಸಿದ್ದಾರೆ. ಮೊದಲನೇ ವಿಡಿಯೋದಲ್ಲಿ ನಾಗ್ ಅಶ್ವಿನ್ ಅವರು ಹೇಳಿದ್ದಾರೆ ಯಾಕೆ ಕಲ್ಕಿ ಮೂವಿಯನ್ನ ಅವರು ಶುರು ಮಾಡಿದ್ರು ಅಂತ. ಹಾಲಿವುಡ್ ಅಲ್ಲಿ ಬರ್ತಾ ಇದ್ದ MCU ಮತ್ತೆ ಸ್ಟಾರ್ ವಾರ್ಸ್ ಈ ತರ ದೊಡ್ಡ ದೊಡ್ಡ ಮೂವೀಸ್ ನ ಇಂಡಿಯನ್ಸ್ ನೋಡಿ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಜೊತೆಗೆ ಇಂಡಿಯಾದಲ್ಲೂ ಈ ರೀತಿ ಮೂವೀಸ್ ಬಂದ್ರೆ ಹೇಗಿರುತ್ತೆ ಅಂತ ಮಾತಾಡ್ಕೊಂತಿದ್ರು. ಅಂತ ಸಂದರ್ಭದಲ್ಲಿ ನಾಗ್ ಅಶ್ವಿನ್ ಅವರು ಕಲ್ಕಿ ಮೂವಿಯನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದು ನಮ್ಮ ಇಂಡಿಯನ್ ಕಲ್ಚರ್ಗೆ ಹತ್ರವಾಗಿರುವಂತ ಮಹಾಭಾರತದ ಕಥೆಯನ್ನ ಇಟ್ಕೊಂಡು. ನಾಗ್ ಅಶ್ವಿನ್ ಅವರು ಹೇಳೋ ಪ್ರಕಾರ ಕಲ್ಕಿ ಮೂವಿ ಮಹಾಭಾರತಗೆ ಸೀಕ್ವೆಲ್ ಇದ್ದಂಗೆ. ಮಹಾಭಾರತದ ನಂತರ ಏನ್ ನಡೆಯುತ್ತೆ ಅಂತ ಕಲ್ಕಿ ಮೂವಿಯಲ್ಲಿ ನಾವು ನೋಡಬಹುದು ಅಂತಾನೆ ಹೇಳಿದ್ದಾರೆ. ಮಹಾಭಾರತದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಗಳ ಸ್ಟೋರಿ ಎಂಡ್ ಆಗೋಗಿತ್ತು, ಆದ್ರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ ಗಳ ಸ್ಟೋರಿ ಓಪನ್ ಎಂಡೆಡ್ ಆಗಿತ್ತು. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಅಶ್ವತ್ಥಾಮನ ಸ್ಟೋರಿನೇ. ಹಾಗಾಗಿ ಮಹಾಭಾರತದ ಕತೆ ಮುಗಿದ್ಮೇಲೂ ಕೂಡ ಒಂದಷ್ಟು ಕ್ಯಾರೆಕ್ಟರ್ ಗಳ ಸ್ಟೋರಿ ಇನ್ನೂ ಅರ್ಧದಲ್ಲೇ ಇದೆ. ಒಂದು ಕನ್ಕ್ಲೂಷನ್ ಅನ್ನೋದು ಈ ಕ್ಯಾರೆಕ್ಟರ್ಸ್ ಗೆ ಸಿಕ್ಕಿಲ್ಲ. ಆ ಕ್ಯಾರೆಕ್ಟರ್ಸ್ ಗಳನ್ನ ಕಲ್ಕಿ ಮೂವಿಯಲ್ಲಿ ಕಂಟಿನ್ಯೂ ಮಾಡಿದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಶ್ವತ್ಥಾಮ ಜೊತೆಗೆ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಇರಬಹುದು. ಈಗಾಗಲೇ ನಾನು ಕಲ್ಕಿ ಮೂವಿಯ ಟ್ರೇಲರ್ ನ ಬ್ರೇಕ್ ಡೌನ್ ಮಾಡಿದೀನಿ. ಆ ವಿಡಿಯೋಲಿ ಮೂವಿಯ ಕತೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ದೆ. ಅದೆಲ್ಲ ಮೂವಿಯಲ್ಲಿ ಇರುತ್ತೆ ಅಂತ ನಾಗ್ ಅಶ್ವಿನ್ ಅವರು ಈಗ ಕನ್ಫರ್ಮ್ ಮಾಡಿದ್ದಾರೆ. ನೀವು ಟ್ರೇಲರ್ ಬ್ರೇಕ್ ಡೌನ್ ನ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ವಿಡಿಯೋನ ಕೂಡ ಒಂದ್ಸಲ ಚೆಕ್ ಮಾಡಿ. ನಾಗ್ ಅಶ್ವಿನ್ ಅವರು ಈ ಮೂವಿಯಲ್ಲಿ ಮೈಥಾಲಜಿಯ ಜೊತೆಗೆ ಟೆಕ್ನಾಲಜಿಯನ್ನ ಕೂಡ ಯಾಕೆ ಆಡ್ ಮಾಡಿದ್ದಾರೆ ಅಂದ್ರೆ ಈ ಮೂವಿಯನ್ನ ಇಡೀ ವರ್ಲ್ಡ್ ವೈಡ್ ರೀಚ್ ಮಾಡಬೇಕು ಅಂತ. ಅದಕ್ಕೆ ಒಂದು ಫ್ಯೂಚರಿಸ್ಟಿಕ್ ವರ್ಲ್ಡ್ ನ ಅಥವಾ ಡಿಸ್ಟೋಪಿಯನ್ ವರ್ಲ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಪ್ರಪಂಚದಲ್ಲಿರೋ ಎಲ್ಲಾ ಮೂವಿ ಲವರ್ಸ್ಗೂ ಈ ತರ ಕಂಟೆಂಟ್ ರೀಚ್ ಆಗ್ಬೇಕು ಅಂತ. ಸೊ ಇದೇ ವಿಡಿಯೋ ಅಲ್ಲಿ ನಾವು ಈ ಮೂವಿಯ ಮೇಕಿಂಗ್ ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಬಹುದು. ತುಂಬಾನೇ ದೊಡ್ಡ ಸೆಟ್ ಗಳನ್ನ ಹಾಕಿ ಕಂಪ್ಲೀಟ್ ಆಗಿ VFX ಮೇಲೆ ಡಿಪೆಂಡ್ ಆಗದಲೆ ಸ್ವಲ್ಪ ಶ್ರಮ ಹಾಕಿ ಸೆಟ್ ಡಿಸೈನ್ ಎಲ್ಲ ಮಾಡಿದ್ದಾರೆ. ಇಲ್ಲಾಂದ್ರೆ ಬರೀ VFX ಮೇಲೆ ಡಿಪೆಂಡ್ ಆಗಿ ಗ್ರೀನ್ ಸ್ಕ್ರೀನ್ ಬ್ಲೂ ಸ್ಕ್ರೀನ್ ಎಲ್ಲ ಹಾಕೊಂಡು ಒಂದ್ ರೂಮ್ ಅಲ್ಲೇ ಪೂರ್ತಿ ಮೂವಿ ಮುಗಿಸಿದ್ರೆ ಆದಿಪುರುಷ್ ತರ ಬಂದಿರೋದು. ಆದ್ರೆ ಈ ಮೂವಿಯಲ್ಲಿ VFX ಚೆನ್ನಾಗಿರೋದಕ್ಕೆ ಕಾರಣ ಏನಂದ್ರೆ ಒಂದಷ್ಟು ಸೆಟ್ ಪೀಸಸ್ ನ ಇವರೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈಗ ನಾಗ್ ಅಶ್ವಿನ್ ಅವರು ಮಾತಾಡಿರೋ ಎರಡನೇ ವಿಡಿಯೋ ಬಗ್ಗೆ ಮಾತಾಡೋಣ. ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಟ್ರೇಲರ್ ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋ ಹಾಗೆ ಪ್ರಪಂಚದ ಮೊದಲನೇ ಸಿಟಿ ಅಂದ್ರೆ ಅದು ಕಾಶಿ, ಕೊನೆಯ ಸಿಟಿ ಕೂಡ ಕಾಶಿ ಅಂತ ಟ್ರೇಲರ್ ಅಲ್ಲೇ ಹೇಳಿದ್ದಾರೆ. ತುಂಬಾನೇ ಹಿಂದೂ ಮೈಥಾಲಜಿಗೆ ಸಂಬಂಧಪಟ್ಟ ಬುಕ್ ಗಳಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಕಾಶಿ ಅಥವಾ ವಾರಣಾಸಿಯಲ್ಲೇ ನಾಗರಿಕತೆ ಅನ್ನೋದು ಶುರು ಆಗಿದ್ದು. ಹಾಗಾಗಿ ಆ ಐಡಿಯಾನೇ ಇಟ್ಕೊಂಡು ನಾಗ್ ಅಶ್ವಿನ್ ಅವರು ಏನ್ ಮಾಡಿದ್ದಾರೆ ಅಂದ್ರೆ ವರ್ಲ್ಡ್ ಅಲ್ಲಿ ಕೊನೆಯದಾಗಿ ಉಳಿದಿರೋ ಸಿಟಿ ಕೂಡ ಕಾಶಿ ಅಂತಾನೆ ತೋರ್ಸೋಣ ಅಂತ ಈ ಮೂವಿಯಲ್ಲಿ ಇಡೀ ಜಗತ್ತಲ್ಲಿ ಉಳಿದಿರೋದು ಕಾಶಿ ಒಂದೇ ಅನ್ನೋ ಹಾಗೆ ತೋರಿಸಿದ್ದಾರೆ. ಸೊ ಕಾಶಿಯಲ್ಲಿ 2898ನೇ ಇಸ್ವಿಯಲ್ಲಿ ತುಂಬಾನೇ ಜಾಸ್ತಿ ರಿಸೋರ್ಸಸ್ ಇರುತ್ತೆ, ಆದ್ರೆ ಇದೆಲ್ಲ ಜನರಿಗೆ ಸಿಕ್ಕಿರಲ್ಲ. ಕಾಂಪ್ಲೆಕ್ಸ್ ಒಳಗೆ ಇರುತ್ತೆ. ಜನರಿಗೆ ಜಾಸ್ತಿ ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಊಟ ತಿಂಡಿ ಏನು ಸಿಗ್ತಾ ಇರಲ್ಲ. ಹಾಗಾಗಿ ಈ ಕಂಡೀಷನ್ ಅಲ್ಲಿ ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಮತ್ತೆ ಕಾಂಪ್ಲೆಕ್ಸ್ ನ ಬಗ್ಗೆ ನಾನು ಮೊದಲೇ ಹೇಳಿದೀನಿ. ಬುಜ್ಜಿ ಅಂಡ್ ಭೈರವ ವಿಡಿಯೋ ಅಲ್ಲಿ ಮತ್ತೆ ಟ್ರೇಲರ್ ಬ್ರೇಕ್ ಡೌನ್ ವಿಡಿಯೋ ಅಲ್ಲಿ ಎರಡರಲ್ಲೂ ಕೂಡ ಕಾಂಪ್ಲೆಕ್ಸ್ ನ ಬಗ್ಗೆ ಹೇಳಿದೀನಿ. ಜಗತ್ತಿನಲ್ಲಿರೋ ಎಲ್ಲಾ ರಿಸೋರ್ಸಸ್ ಕೂಡ ಕಾಂಪ್ಲೆಕ್ಸ್ ಒಳಗೇನೆ ಇದೆ. ಶುದ್ಧವಾದ ಗಾಳಿ, ನೀರು, ಪರಿಸರ ಎಲ್ಲ ಇರೋದು ಕಾಂಪ್ಲೆಕ್ಸ್ ನ ಒಳಗೇನೆ. ನಾಗ್ ಅಶ್ವಿನ್ ಅವರು ಮಾತಾಡ್ತಿರೋ ಈ ವಿಡಿಯೋ ಅಲ್ಲಿ ಕಾಂಪ್ಲೆಕ್ಸ್ ನ ಇನ್ನೊಂದು ದೃಶ್ಯವನ್ನ ಸರಿಯಾಗಿ ತೋರಿಸ್ತಾರೆ. ಅಂದ್ರೆ ಟ್ರೇಲರ್ ಅಲ್ಲಿ ನಮ್ಗೆ ಕಾಂಪ್ಲೆಕ್ಸ್ ನ ಸರಿಯಾಗಿ ತೋರಿಸಿರಲ್ಲ, ದೂರದಿಂದ ತೋರಿಸಿರ್ತಾರೆ ಅಷ್ಟೇ. ಆದ್ರೆ ಇಲ್ಲಿ ಹತ್ರದಿಂದ ಕಾಂಪ್ಲೆಕ್ಸ್ ಯಾವ ರೀತಿ ಉಲ್ಟಾ ಪಿರಮಿಡ್ ತರ ಹೇಗೆ ಗಾಳಿಯಲ್ಲಿ ತೇಲ್ತಾ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಟ್ರೇಲರ್ ಬ್ರೇಕ್ ಡೌನ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಒಂದ್ ಸೀನ್ ನ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಒಂದು ಫ್ರೇಮ್ ಅಲ್ಲಿ ತುಂಬಾನೇ ಸುಂದರವಾದ ಪರಿಸರವನ್ನ ಟ್ರೇಲರ್ ಅಲ್ಲಿ ತೋರಿಸಿದ್ರು. ಅದು ಕಾಂಪ್ಲೆಕ್ಸ್ ಇರ್ಬೋದು ಅಂತ ನಮ್ಗೆ ಡೌಟ್ ಬಂದಿತ್ತು. ಕಾರಣ ಏನಂದ್ರೆ ಕಾಂಪ್ಲೆಕ್ಸ್ ಅಷ್ಟೊಂದು ದೊಡ್ಡದಿಲ್ಲ. ಇವರು ತೋರಿಸಿರೋ ಈ ವಾತಾವರಣ, ಈ ಎನ್ವಿರಾನ್ಮೆಂಟ್ ತುಂಬಾನೇ ದೊಡ್ಡದಿದೆ. ಇಷ್ಟು ದೊಡ್ಡ ಎನ್ವಿರಾನ್ಮೆಂಟ್ ಒಂದು ಕಾಂಪ್ಲೆಕ್ಸ್ ಒಳಗೆ ಹೇಗಿರೋಕ್ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಾಗ್ ಅಶ್ವಿನ್ ಅವರೇ ಹೇಳೋ ಪ್ರಕಾರ ಕಾಂಪ್ಲೆಕ್ಸ್ ತುಂಬಾನೇ ದೊಡ್ಡದಿರುತ್ತೆ. ಟ್ರೇಲರ್ ಅಲ್ಲಿ ಕಾಂಪ್ಲೆಕ್ಸ್ ನ ದೃಶ್ಯವನ್ನ ತುಂಬಾನೇ ದೂರದಿಂದ ತೋರಿಸಿರೋದ್ರಿಂದ ಅದು ಚಿಕ್ಕದಿರೋ ತರ ಕಾಣಿಸಿರುತ್ತೆ ಅಷ್ಟೇ. ಆದ್ರೆ ಕಾಂಪ್ಲೆಕ್ಸ್ ಸಖತ್ ದೊಡ್ಡದಿದೆ. ಸುಂದರವಾಗಿರೋ ಭೂಮಿಯ ರೀತಿನೇ ಜಾಗ ಈ ಕಾಂಪ್ಲೆಕ್ಸ್ ನ ಒಳಗೆ ಕೂಡ ಇದೆ ಅಂತಾನೆ ಹೇಳ್ಬೋದು. ಈ ಯಾವುದೇ ದೃಶ್ಯಗಳು ಕೂಡ ಟ್ರೇಲರ್ ಮತ್ತೆ ಬೇರೆ ಗ್ಲಿಮ್ಸ್ ಅಲ್ಲಿ ಎಲ್ಲೂ ತೋರಿಸಿರ್ಲಿಲ್ಲ. ಇದೇ ವಿಡಿಯೋ ಅಲ್ಲಿ ಮೊದಲನೇ ಬಾರಿ ಕಾಂಪ್ಲೆಕ್ಸ್ ನ ಒಳಗಿನ ದೃಶ್ಯ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿ ತೋರಿಸಿರೋದು. ಸೊ ಈ ಕಾಂಪ್ಲೆಕ್ಸ್ ನ ಕಟ್ಟಿರೋನು ಬೇರೆ ಯಾರು ಅಲ್ಲ, ಸುಪ್ರೀಂ ಲೀಡರ್ ಯಾಸ್ಕಿನ್. ಈ ಯಾಸ್ಕಿನ್ ನ ಪಾರ್ಟ್ ನ ಪ್ಲೇ ಮಾಡ್ತಿರೋದು ಕಮಲ್ ಹಾಸನ್ ಅವರು. ಕಾಶಿಯಲ್ಲಿರೋ ಬಡ ಜನರಿಗೆ ಯಾವುದೇ ಆದ ನ್ಯಾಚುರಲ್ ರಿಸೋರ್ಸಸ್
ಪವರ್ ಸಿಗ್ದಂಗೆ ಎಲ್ಲವನ್ನ ಈ ಕಾಂಪ್ಲೆಕ್ಸ್ ಅವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಹಾಗಾಗಿ ಕಾಶಿಯಲ್ಲಿರೋರು ಬೇಕಾದ್ರೆ 1 ಮಿಲಿಯನ್ ಯೂನಿಟ್ಸ್ ಹಣವನ್ನ ಕೊಟ್ಟು ಕಾಂಪ್ಲೆಕ್ಸ್ ಒಳಗೆ ಹೋಗ್ಬೋದು. ಆದ್ರೆ 1 ಮಿಲಿಯನ್ ಯೂನಿಟ್ಸ್ ಎಲ್ಲಿಂದ ಬರುತ್ತೆ? ಅಷ್ಟು ಹಣ ಗಳಿಸೋದೇ ತುಂಬಾ ಕಷ್ಟ. ಸೊ ಈಗ ಕಾಶಿ ಆಯ್ತು, ಕಾಂಪ್ಲೆಕ್ಸ್ ಆಯ್ತು, ನಾಗಶ್ವಿನ್ ಅವರು ಶಂಬಾಲ ಜಾಗದ ಬಗ್ಗೆ ಕೂಡ ಹೇಳಿದ್ದಾರೆ. ಬುಜ್ಜಿ ಅಂಡ್ ಭೈರವ ಸೀರೀಸ್ ಅಲ್ಲಿ ನಮ್ಗೆ ಒಂದು ಹಿಂಟ್ ಸಿಕ್ಕಿರುತ್ತೆ. ಶಂಬಾಲ ಅನ್ನೋ ಒಂದು ಜಾಗ ಇದೆ. ಕಲ್ಕಿ ಪುರಾಣದ ಪ್ರಕಾರ ಕಲ್ಕಿ ಹುಟ್ಟೋದು ಈ ಶಂಬಾಲ ಅನ್ನೋ ಜಾಗದಲ್ಲೇ. ಈ ಶಂಬಾಲ ಅನ್ನೋ ಜಾಗ ಇದೆ ಅಂತ ಹೊರಗಿನ ಜಗತ್ತಿನವ್ರಿಗೆ ಗೊತ್ತೇ ಇರಲ್ಲ. ಇದೊಂದು ಸೀಕ್ರೆಟ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಈ ಶಂಬಾಲ ಜಾಗದ ಸುತ್ತ ಬೆಟ್ಟ ಗುಡ್ಡಗಳೆಲ್ಲ ಇರುತ್ತೆ, ಜೊತೆಗೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕೂಡ ಇರುತ್ತೆ. ಅದನ್ನ ದಾಟಿ ಶಂಬಾಲ ಒಳಗೆ ಬರೋದು ಕಷ್ಟ. ಈ ಶಂಬಾಲದಲ್ಲಿರೋರು ಕೆಲವರು ರೆಬಲ್ಸ್ ಆಗಿರ್ತಾರೆ. ಅಂದ್ರೆ ಇವರೆಲ್ಲ ಕಾಂಪ್ಲೆಕ್ಸ್ ನ ವಿರುದ್ಧ ಹೋರಾಡ್ತಾ ಇರ್ತಾರೆ. ಕಾಂಪ್ಲೆಕ್ಸ್ ಇಂದ ತುಂಬಾನೇ ಜನರಿಗೆ ತೊಂದರೆ ಆಗಿರುತ್ತಲ್ಲ, ಅವರೆಲ್ಲ ಬಂದು ಈ ಶಂಬಾಲದಲ್ಲೇ ಆಶ್ರಯ ಪಡ್ಕೊಂಡಿರ್ತಾರೆ. ಹೊರಗಿನ ಜಗತ್ತಿನವರೆಲ್ಲ ಮೋಸ್ಟ್ಲಿ ದೇವರನ್ನ ಮರ್ತಿರೋ ಹಾಗೆ ಕಾಣ್ತಿದೆ. ಆದ್ರೆ ಶಂಬಾಲಲ್ಲಿರೋರು ದೇವರು, ಧರ್ಮ, ಸಂಸ್ಕೃತಿ ಅಂತೆಲ್ಲ ನಂಬ್ತಾ ಇರ್ತಾರೆ. ಟ್ರೇಲರ್ ಅಲ್ಲೂ ಕೂಡ ಕೆಲವೊಂದಷ್ಟು ಸೀನ್ ಅಲ್ಲಿ ಈ ಶಂಬಾಲಲ್ಲಿರೋ ಜನರು ಒಂದಷ್ಟು ರಿಚುವಲ್ ನ ಮಾಡ್ತಿರೋದನ್ನ ತೋರಿಸ್ತಾರೆ. ಅಂದ್ರೆ ಕೆಲವೊಂದು ಆಚರಣೆಯನ್ನ ಮಾಡ್ತಿರೋದು ಕೂಡ ತೋರಿಸ್ತಾರೆ. ಹಾಗಾದ್ರೆ ಇವ್ರಿಗೆ ದೇವರಲ್ಲಿ ನಂಬಿಕೆ ಇದೆ ಅಂತ. ಅದಕ್ಕೆ ಮೋಸ್ಟ್ಲಿ ಅಶ್ವತ್ಥಾಮ ಕೂಡ ಸುಮತಿಯನ್ನ, ಅಂದ್ರೆ ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್, ಪ್ರೆಗ್ನೆಂಟ್ ಇರೋ ಆ ಮಹಿಳೆಯನ್ನ ಸುರಕ್ಷಿತವಾಗಿ ಶಂಬಾಲಾಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದೇ ಜಾಗದಲ್ಲಿ ಕಲ್ಕಿ ಹುಟ್ಟೋದು. ಸೊ ಸ್ನೇಹಿತರೆ, ಈ ವಿಡಿಯೋಲಿ ನಾಗಶ್ವಿನ್ ಅವರು ಈ 3 ವರ್ಲ್ಡ್ ನ ಬಗ್ಗೆ ಹೇಳಿದ್ದಾರೆ: ಕಾಶಿ, ಕಾಂಪ್ಲೆಕ್ಸ್ ಮತ್ತೆ ಶಂಬಾಲ. ಸೆನ್ಸಾರ್ ಬೋರ್ಡ್ ಅವರು ಮೂವಿ ನೋಡಿ ಏನಂದ್ರು ಅಂದ್ರೆ, ಈ ಮೂವಿಯನ್ನ ನೋಡಿ ಆದ್ಮೇಲೆ ಸೆನ್ಸಾರ್ ಬೋರ್ಡ್ ಅವರು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಈ ರೀತಿ ಒಂದು ಯುನೀಕ್ ಫಿಲ್ಮ್ ನ ಇಲ್ಲಿವರೆಗೂ ಮಾಡಿಲ್ಲ. ವಿಜುವಲ್ಸ್ ಆಗಿರ್ಬೋದು, ಕತೆ ಆಗಿರ್ಬೋದು, ಎಲ್ಲರ ಆಕ್ಟಿಂಗ್ ಆಗಿರ್ಬೋದು ತುಂಬಾನೇ ಅದ್ಭುತವಾಗಿದೆ ಅಂತ ಸೆನ್ಸಾರ್ ಬೋರ್ಡ್ ಅವರು ಹೇಳಿದ್ದಾರೆ. ಇವ್ರು ಹೇಳಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮೂವಿಯಲ್ಲಿ ಕೆಲವೊಂದು ಸರ್ಪ್ರೈಸ್ ಕ್ಯಾಮಿಯೋಗಳಿದಾವಂತೆ. ಅಂದ್ರೆ ಯಾರೋ ಮೋಸ್ಟ್ಲಿ ದೊಡ್ಡ ದೊಡ್ಡ ಆಕ್ಟರ್ಸ್ ನ ಕ್ಯಾಮಿಯೋ ಕೂಡ ಇರಬಹುದು. ಮತ್ತೆ ಮೂವಿ ಯಾವ ರೀತಿ ಎಂಡ್ ಆಗುತ್ತೆ ಅಂದ್ರೆ, ನೆಕ್ಸ್ಟ್ ಪಾರ್ಟ್ ಬರೋದಕ್ಕೆ ತುಂಬಾನೇ ಸಸ್ಪೆನ್ಸ್ ಇದೆಯಂತೆ. ಅಂದ್ರೆ ಬಾಹುಬಲಿ ಪಾರ್ಟ್ 1 ನೋಡಾದ್ಮೇಲೆ ಪಾರ್ಟ್ 2 ಗೋಸ್ಕರ ಯಾವ ರೀತಿ ಕಾಯ್ತಿದ್ವೋ ಅದೇ ತರ ಕಲ್ಕಿ 1 ಮುಗಿಬೇಕಾದ್ರೂ ಕೂಡ ಪಾರ್ಟ್ 1 ನ ಬೇಗ ನೋಡ್ಲೇಬೇಕು ಅನ್ನೋ ತರ ಒಂದು ಸೀನ್ ಇದೆಯಂತೆ. ಅದೇನು ಅಂತ ಸೆನ್ಸಾರ್ ಬೋರ್ಡ್ ಅವರು ಹೇಳಿಲ್ಲ, ಹೇಳೋದು ಇಲ್ಲ. ಆದ್ರೆ ಮೂವಿ 27ಕ್ಕೆ ರಿಲೀಸ್ ಆಗುತ್ತೆ, ಅವಾಗ್ಲೇ ಗೊತ್ತಾಗೋದು. ಸೊ ಸ್ನೇಹಿತರೆ, ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.